ಮಹಾಲಕ್ಷ್ಮಿಯು ಗೊರವನಹಳ್ಳಿಯಲ್ಲಿ ಬಂದು ನೆಲೆಸಿದ್ದರ ಹಿಂದೆ ಒಂದು ರೋಚಕ ಕಥೆಯಿದೆ. ತುಮಕೂರಿನ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಅಬ್ಬಯ್ಯ ಅನ್ನುವವರು ಕೊಳದ ಪಕ್ಕದಲ್ಲಿ ದನ ಕಾಯುವ ಸಮಯದಲ್ಲಿ ಹೆಣ್ಣಿನ ಅಶರೀರವಾಣಿಯೊಂದು ಕೇಳಿಸಿತ್ತು. ನಾನು ನಿಮ್ಮ ಮನೆಗೆ ಬರುತ್ತೀನಿ, ಕರೆದುಕೊಂಡು ಹೋಗು ಅಂತ ಅಶರೀರವಾಣಿ ಹೇಳಿತು. ಅಶರೀರವಾಣಿ ಪದೇ ಪದೇ ಕೇಳಿಸುತ್ತಾ ಇತ್ತು. ಇದರಿಂದ ವಿಚಲಿತನಾದ ಅಬ್ಬಯ್ಯ ತನಗಾದ ಅನುಭವವನ್ನು ತನ್ನ ತಾಯಿಗೆ ಹೇಳಿದರು. ಇನ್ನೊಮ್ಮೆ ಆ ಅಶರೀರವಾಣಿ ಕೇಳಿಸಿದರೆ ನೀನು ದೆವ್ವವಾದರೆ ಅಲ್ಲೇ ಇರು, ದೇವರಾದರೆ ಬಾ ಅಂತ ಹೇಳು ಅಂತ ಅಬ್ಬಯ್ಯನ ತಾಯಿ ಹೇಳಿದರು. ತಾಯಿಯ ಮಾತಿಗೆ ಒಪ್ಪಿಕೊಂಡ ಅಬ್ಬಯ್ಯ ಕೆಲಸವನ್ನು ಮುಂದುವರೆಸಿ ಮತ್ತೆ ಅದೇ ಅಶರೀರವಾಣಿ ಕೇಳಿಸಿತು. ಅಬ್ಬಯ್ಯ ತಾಯಿ ಹೇಳಿದಂತೆ ದೆವ್ವವಾದರೆ ಬರಬೇಡ, ದೇವರಾದರೆ ಬಾ ಅಂತ ಹೇಳಿದ. ಮಹಾಲಕ್ಷ್ಮಿ ಕೊಳದಿಂದ ಎದ್ದು ಬಂದು ಅಬ್ಬಯ್ಯನ ಮನೆ ಸೇರಿದಳು. ಅಂದಿನಿಂದ ಅಬ್ಬಯ್ಯ ಆಗರ್ಭ ಶ್ರೀಮಂತನಾಗಿ ದಾನ ಧರ್ಮಗಳಲ್ಲಿ ತೊಡಗಿಕೊಂಡ. ಆತನ ನಿಧನದ ನಂತರ ತೋಟದಪ್ಪ ಅಂದರೆ ಅವರ ಸಹೋದರ ಪೂಜೆ ಪುನಸ್ಕಾರವನ್ನು ನೆರವೇರಿಸುತ್ತಾ ಬಂದರು. ಮತ್ತು ತೋಟದಪ್ಪನ ಕನಸಿನಲ್ಲಿ ಮಹಾಲಕ್ಷ್ಮಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲು ಆಜ್ಞಾಪಿಸಿದರು. ತಾಯಿಯ ಆಜ್ಞೆಯಂತೆ ತೋಟದಪ್ಪ ದೇವಾಲಯವನ್ನು ಕಟ್ಟಿಸಿದರು. ಅವರ ಕಾಲಾಂತರದಲ್ಲಿ ಕಮಲಮ್ಮನವರು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ದೇವಾಲಯವನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದರು. ಇಂದು ಅವರ ಮಗನ ಅವರು ನೆರವೇರಿಸುತ್ತಾ ಹೋಗುತ್ತಿದ್ದಾರೆ.